ಯಜಮಾನ್ರೆ, ನನಗೂ ಗೊತ್ತಿಲ್ಲ. ಬೆಳಗ್ಗೆಯಿಂದ ನಾನು ಅವ್ರನ್ನ ಎಲ್ಲೂ ನೋಡ್ನಿಲ್ಲ. ಬಾವಾ, ರಾತ್ರಿ ಊಟ ಮಾಡಿ ಮಲಗಿದ್ರು ಅನ್ಸುತ್ತೆ. ಆಮೇಲೆ ಬೆಳಿಗ್ಗೆ ಎದ್ದು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ವಾ? ಮದನ್, ಮದನ್, ಮಾವ, ಮದನ್, ಎಲ್ಲ ನಿಮ್ಮಮ್ಮ ಕಾಣಿಸ್ತಾ ಇಲ್ಲ, ನೀನ್ ನೋಡಿದ್ಯಾ? ಮಾವ, ಅದು ಅಮ್ಮ. ಇಲ್ಲ ಮಾವ, ನನಗೂ ಗೊತ್ತಿಲ್ಲ. ಇತ್ತೀಚೆಗೆ ಅಮ್ಮ ಏನು ಹೇಳ್ತಾನೆ ಇಲ್ಲ. ನಾನು ಹೇಳೋದನ್ನು ಕೇಳ್ತಿರ. ಎಲ್ಲಿದ್ಯಾ ಮಮ್ಮ ನೀನು? ಸುರೇಂದ್ರ, ಯಾವುದಕ್ಕೂ ಡಿಪಾರ್ಟ್ಮೆಂಟ್ಗೆ ಒಂದ್ಸಲ ಇನ್ಫಾರ್ಮ್ ಮಾಡು. ನಮಸ್ತೆ ಸರ್. ಅಕ್ಕನ ಪೊಲೀಸ್ನವ್ರ ಜೊತೆ ಬರ್ತಾ ಇದೆಯಾ? ಏನಾಯ್ತಕ್ಕ? ಏನು ಬಾ, ನಿಧಾನ ನಿಧಾನ. ಅಕ್ಕ ನಿಧಾನ ನಿಧಾನ. ಬಾ ವಂದನಾ, ಸ್ವಲ್ಪ ನೀರು ತಗೊಂಬಮ್ಮ. ಕೂತ್ಕೋ ಕೂತ್ಕೋ. ನಿಧಾನ ನಿಧಾನ ನಿಧಾನ. ಅಕ್ಕ ಅಕ್ಕ, ತಗೋ ಸ್ವಲ್ಪ ನೀರು ಕೊಡಿ. ಮನೇಲಿ ಇದೆಯಾ ಅಕ್ಕ? ನಮ್ ಜೊತೆನೇ ಇದೆಯಾ? ಸೇಫ್ ಆಗಿದ್ಯಾ? ಯಾವ ತೊಂದರೆನೂ ಇಲ್ಲ. ಎಲ್ಲಿ ಸಿಕ್ಕಿದ್ಲಿ ಇವಳು ನಿಮ್ಗೆ? ಏನಾಯ್ತು? ಸರ್, ಊರಾಚೆ ರಿಂಗ್ ರೋಡಲ್ಲಿ ಮೇಡಮ್ ಅವ್ರ ಕಾರ್ ನಿಂತಿತ್ತು. ನಾವು ಬಿಡಿಸೋದಾಗ ಒಳಗಡೆ ಯಾರು ಇದಾರಂತ ನೋಡಿದ್ವಿ. ಆಗ ಮೇಡಮ್ ಅವರಲ್ಲಿ ಮೂರ್ಛೆ ತಪ್ಪಿದ್ದಿದ್ರು ಸರ್. ಅದಕ್ಕೆ ಇಮಿಡಿಯೇಟಾಗಿ ಕರ್ಕೊಂಬಂದ್ವಿ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ ಯು. ಅಕ್ಕ ಅಕ್ಕ ಹೇಳು. ಅಕ್ಕ ಏನಾಯ್ತಕ್ಕ ನಿನ್ಗೆ? ಎಲ್ಲಿ ಹೋಗಿದ್ದೆ? ನಿದ್ರೆ ಬರ್ತಿದೆ. ಈಗ ಹೇಗಿದ್ದಾಳೆ ಡಾಕ್ಟರ್? ತುಂಬ ಸುಸ್ತಾಗಿದ್ದಾರೆ. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಏನನ್ನ ನೋಡಿ ಹೆದರ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ಲಿ ಶ್ರಾವಣಿ ರೌದ್ರಾವತಾರ ನೋಡಿ ಅಮ್ಮಂಗಿಗಾಗಿದೆಯೋ, ಅಥವಾ ದಾರಿಲಿ ಹೋಗ್ತಾ ಇನ್ಯಾವುದಾದ್ರೂ ದೇವಿ ದರ್ಶನ ಕೊಟ್ಲು, ಅಥವಾ ನನ್ನ ಹಾಗೆ ದೆವ್ವ ಭೂತಾನೆ ನೋಡಿದ್ಲು. ಒಟ್ಟಿನಲ್ಲಿ ಮಾಮ್ಗೂ ನನ್ನ ಪರಿಸ್ಥಿತಿನೇ ಬಂತು. ವರಿ ಮಾಡೋಂಥದ್ದೇನಿಲ್ಲ. ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. BP ಫ್ಲಕ್ಚುಯೇಟ್ ಆಗಿತ್ತು, ಇಂಜೆಕ್ಷನ್ ಕೊಟ್ಟಿದ್ದೀನಿ. ಮತ್ತೆ ಏನಾದ್ರು ತೊಂದರೆ ಆದರೆ ಕಾಲ್ ಮಾಡಿ, ಬಂದು ನೋಡ್ತೀನಿ. ಸರಿ ಡಾಕ್ಟರ್. ಸುರೇಂದ್ರ, ಏನಕ್ಕ ನಿನ್ನ ಪರಿಸ್ಥಿತಿ? ಮಧ್ಯರಾತ್ರಿಲಿ ಯಾಕೆ ಹೋದೆ? ಏನೋ ನೋಡಿ ಹೆದರ್ಕೊಂಡೆ ಅಂತಿದ್ದಾರೆ ಡಾಕ್ಟ್ರು. ಅಲ್ಲ, ನೀನು ಎಷ್ಟು ಧೈರ್ಯವಂತೆ, ಛಲಗಾತಿ, ಅಂಥದ್ದೇನು ನೋಡಿ ಹೆದರ್ಕೊಂಡ? ಮಾವ, ಮಾಮೇನಾದರೂ ದೆವ್ವ ಭೂತ ನೋಡಿ? ಸ್ಟಾಪ್ ಇಟ್ ಮದನ್. ತಮಾಷೆ ಮಾಡೋ ಸಮಯನೇನೋ ಇದು? ನಿನ್ನ ಹಾಗೆ ಹಾರರ್ ಪಿಕ್ಚರ್ ನೋಡಿ ಹೆದರೋಷ್ಟು ಪುಕ್ಲಿ ಅಲ್ಲ ನಮ್ಮಕ್ಕ. ಆಗಲ್ಲ ಮಾವ. ಸಾವಿತ್ರಿ, ಸ್ವಲ್ಪ ಮದನ ಸುಮ್ಮನೆ ಕೇಳೋಣ. ಅಕ್ಕ,
ನಿಮ್ಗೇನು ಆಗಲ್ಲ, ಬೇಗ ಹುಷಾರಾಗ್ತೀಯ. ಅಮ್ಮ ಸಾವಿತ್ರಿ, ನಿಮ್ಮ ಅತ್ತೆನ ಹುಷಾರಾಗಿ ನೋಡ್ಕೊಂಬ. ಆಗ್ಲಿ, ಸಂದಾಕೆ ನೋಡ್ಕೋತೀನಿ. ಏನಾದ್ರು ಬೇಕಾದ್ರೆ ಏನು ಮಾಡ್ತಿದ್ಯಾ ಮಾಮ್ ನೀನು? ಸ್ವಲ್ಪ ಸುಮ್ಕಿರ್ತೀರಾ? ಮಲ್ಗಿದ್ದವ್ರ ಮೇಲೆ ಮೃಗದಂಗೆ ನಡ್ಕೊಳ್ಳೋದು ಮನುಷ್ಯರ ಗುಣ ಅಲ್ಲ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮಮ್ಮನ ನಾನು ಸಂದಾಗೆ ನೋಡ್ಕೊತೀನಿ. ಮೊದಲು ಈಸ್ಯಾನ ಶ್ರಾವಣಿಗೆ ಹೇಳ್ಬೇಕು.